ಪ್ಯಾಲೇಸಲ್ಲಿ ಮಾತ್ರ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನ್ ಸಮೀನಾ. ವಿಗ್ರಹ ತಯಾರಿಕೆಗೆ ಕೆಮಿಕಲ್ ಇಲ್ಲ, ಮೂರ್ತಿ ರೂಪ ಪಡೆಯಲು ಆಯುರ್ವೇದವೇ ಅಲ್ಲ, ಇದೆ ಈ ಹೊತ್ತಿನ ವಿಶೇಷ. ಅಪಾಯವಲ್ಲ ಈ ಗಣಪ. ಗಣೇಶನ ಹಬ್ಬ ಅಂದ್ರೆ ಎಲ್ರಿಗೂ ಇಷ್ಟ. ಆದ್ರೆ ಹಬ್ಬದಿಂದ ಉಂಟಾಗೋ ಪರಿಸರ ಮಾಲಿನ್ಯ ಸಹಿಸಿಕೊಳ್ಳೋದು ಮಾತ್ರ ತುಂಬಾ ಕಷ್ಟ. ಹೌದು, ಗಣೇಶನ ವಿಗ್ರಹದಿಂದ ಹಿಡಿದು ಹಬ್ಬದಲ್ಲಿ ಸುಡೋ ಪಟಾಕಿಗಳವರೆಗೆ ಎಲ್ಲವೂ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತವೆ. ಆದ್ರೆ ಧಾರವಾಡದ ಕಲಾವಿದನ ಕೈಯಲ್ಲಿ ಅರಳಿರುವ ಗಣಪ ಮಾತ್ರ ಪರಿಸರ ಪ್ರಿಯ. ಈಗ ಎಲ್ಲಿ ನೋಡಿದ್ರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯದ್ದೇ ಕಾರ್ಬಾರು. ಗಣೇಶ ಹೀಗೆ ಮಿರಮಿರ ಅಂತ ಮಿಂಚಬೇಕಾದ್ರೆ ಆಯಿಲ್ ಪೇಂಟ್ ಮಾಡಲೇಬೇಕು. ಈ ರೀತಿ ಮಾಡೋದ್ರಿಂದ ಮೂರ್ತಿಗಳ ಆಕರ್ಷಣೆನೂ ಹೆಚ್ಚುತ್ತೆ, ಜನರನ್ನ ತನ್ನತ್ತ ಸೆಳೆಯುತ್ತೆ. ಆದ್ರೆ ಈ ಮೂರ್ತಿಗಳಿಂದ ಉಂಟಾಗೋ ಪರಿಸರ ಮಾಲಿನ್ಯ ಮಾತ್ರ ವಿಪರೀತ. ಸಾಮಾನ್ಯವಾಗಿ ಗಣೇಶನ ವಿಗ್ರಹ ತಯಾರಿಕೆಗೆ ಅಸಾನಿಕ್ ಅನ್ನೋ ಕೆಮಿಕಲ್ ಹಾಗೂ ಲೆಡ್ ಬಳಸಲಾಗುತ್ತೆ. ಇವು ಗಣೇಶನ ಮೂರ್ತಿಯೊಂದಿಗೆ ನೀರಿಗೆ ಸೇರೋದ್ರಿಂದ ನೀರು ವಿಷವಾಗಿ ಪರಿವರ್ತನೆಯಾಗುತ್ತೆ. ಈ ನೀರನ್ನ ಸೇವಿಸೋ ಮನುಷ್ಯರು, ದನಕರುಗಳು ವಿವಿಧ ರೋಗಗಳಿಗೆ ತುತ್ತಾಗ್ತವೆ. ಇನ್ನು ಗಣೇಶನ ಹಬ್ಬದಲ್ಲಿ ಪಟಾಕಿಗಳ ಬಳಕೆ ಜೋರಾಗೇ ಇರುತ್ತೆ. ಇದರಿಂದ ಉಂಟಾಗುವ ಪರಿಸರ ಮಾಲಿನ್ಯದ ಬಗ್ಗೆ ಹೇಳೋದೇ ಬೇಡ. ಆದ್ರೆ ಮಂಜುನಾಥ್ ಮಾತ್ರ ಹಾಗಲ್ಲ. ಇವರು ತಯಾರಿಸೋ ಗಣೇಶನ ವಿಗ್ರಹಗಳಿಗೆ ಕೆಮಿಕಲ್ ಹಾಕದೆ ಪರಿಸರ ಸ್ನೇಹಿ ಬಣ್ಣಗಳನ್ನ ಬಳಸ್ತಾರೆ. ಮಂಜುನಾಥ್ ಅವರ ಕೈಯಲ್ಲಿ ರೂಪುಗೊಳ್ಳುವ ವಿಗ್ರಹಗಳು ಮಣ್ಣಿನಿಂದ ರೂಪಿತವಾಗಿರ್ತವೆ. ಹೊರಗೆ ದಪ್ಪವಾಗಿ ಕಾಣೋ ಈ ಮೂರ್ತಿಗಳು ಒಳಗೆ ಟೊಳ್ಳಾಗಿರ್ತವೆ. ಹೀಗಾಗಿ ಗಜಾನನ ಮೂರ್ತಿಗಳು ಹೂವಿನಷ್ಟೇ ಹಗುರವಾಗಿರ್ತವೆ. ಅಲ್ಲದೆ ವಿಗ್ರಹಕ್ಕೆ ಬಳಸೋ ಬಣ್ಣಗಳಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗಲ್ಲ. ಶುದ್ಧ ಆಯುರ್ವೇದದ ಶೈಲಿಯಲ್ಲಿ ಮೂರ್ತಿಗಳಿಗೆ ಬೇಕಾದ ಬಣ್ಣಗಳನ್ನ ಮಂಜುನಾಥ್ ಅವರೇ ತಯಾರಿಸಿಕೊಳ್ತಾರೆ.
ತಯಾರಿಸೋ ಗಣೇಶನ ವಿಗ್ರಹಗಳಿಗೆ ಹಳದಿ ಬಣ್ಣಕ್ಕಾಗಿ ಕಸ್ತೂರಿ ಕುಂಕುಮ, ಕೆಂಪು ಬಣ್ಣಕ್ಕಾಗಿ ಕುಂಕುಮ ಮತ್ತು ರಕ್ತ ಚಂದನ, ಕ್ರೀಮ್ಗಾಗಿ ಗೌಲ ಕಚೋರಿ ಮತ್ತು ಅಳಲೆಕಾಯಿ ಪುಡಿಯನ್ನ ಬಳಸ್ತಾರೆ. ಇನ್ನು ಹಸಿರು ಬಣ್ಣಕ್ಕಾಗಿ ಗರಿಕೆ, ಬೇವು ಇಲ್ಲವೇ ಪಾಲಕ್ ಸೊಪ್ಪನ್ನ ಬಳಸಿಕೊಳ್ತಾರೆ. ಇನ್ನು ಮೂರ್ತಿಯ ಮೈ ಬಣ್ಣ ಅಷ್ಟಗಂಧ, ಗೋಪಿಚಂದ, ಶ್ರೀಗಂಧ ಹಾಗೂ ಅಡುಗೆಗೆ ಬಳಸುವ ಕೇಸರಿಯನ್ನ ಹಾಕಿ ತಯಾರಿಸ್ತಾರೆ. ಕಪ್ಪು ಬಣ್ಣಕ್ಕಾಗಿ ಅಲೋವೆರಾ ಮತ್ತು ಇದ್ದಿಲನ್ನ ಬಳಸ್ತಾರೆ. ಮಂಜುನಾಥ್ ಈ ರೀತಿಯ ಬಣ್ಣ ತಯಾರಿಕೆಗೆ ವಿಶೇಷ ತರಬೇತಿಯನ್ನ ಪಡೆದಿದ್ದಾರೆ. ಈ ಎಲ್ಲಾ ಪ್ರಾಕೃತಿಕ ಬಣ್ಣಗಳನ್ನ ಬೆರೆಸಲು ಮಂಜುನಾಥ್ ಅಂಟನ್ನ ಬಳಸಿಕೊಳ್ತಾರೆ. ಹೀಗಾಗಿ ಮೂರ್ತಿಗೆ ಲೇಪಿಸಿದ ಬಣ್ಣ ಅಷ್ಟು ಬೇಗ ಹೋಗೋದಿಲ್ಲ. ವರ್ಷಗಳಿಂದ ಮಂಜುನಾಥ್ ಗಣೇಶನ ವಿಗ್ರಹಗಳನ್ನ ಮಾಡಿಕೊಂಡು ಬರ್ತಿದ್ದಾರೆ. ಇಷ್ಟೆಲ್ಲ ಸುಂದರ ಮೂರ್ತಿಗಳನ್ನ ತಯಾರಿಸುವ ಇವರು ಈ ಬಗ್ಗೆ ಎಲ್ಲೂ ತರಬೇತಿಯನ್ನ ಪಡೆದಿಲ್ಲ. ಇವರ ಮನೆತನದಲ್ಲಿ ಈ ಹಿಂದೆ ಯಾರೂ ಈ ವೃತ್ತಿಯನ್ನ ಆಯ್ದುಕೊಂಡಿರಲಿಲ್ಲ. ಆದ್ರೂ ಮಂಜುನಾಥ್ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನ ತಯಾರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಇವರ ಧರ್ಮಪತ್ನಿ ನಿರ್ಮಲಾ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ನೀಡಿ ಪತಿಯ ಕಾಯಕಕ್ಕೆ ಕೈ ಜೋಡಿಸಿದ್ದಾರೆ. ಮಂಜುನಾಥ್ ಅವರ ಪರಿಸರ ಪ್ರೀತಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ತಮ್ಮಲ್ಲಿ ವಿಗ್ರಹಗಳನ್ನ ಕೊಳ್ಳಲು ಬರುವ ಗ್ರಾಹಕರಿಗೆ ಹೆಚ್ಚು ಪಟಾಕಿ ಸಿಡಿಸದಂತೆ ತಿಳುವಳಿಕೆ ಹೇಳ್ತಾರೆ. ಕೇವಲ SSLC ಓದಿರೋ ಮಂಜುನಾಥ್ ಅವರ ಪರಿಸರ ಪ್ರೇಮ ಮೆಚ್ಚಲೇಬೇಕು. ಮಂಜುನಾಥ್ ಕೇವಲ ಗಣೇಶನ ಮೂರ್ತಿಗಳನ್ನು ಮಾತ್ರ ತಯಾರಿಸೋದಿಲ್ಲ. ಪ್ರಸ್ತುತ ಸನ್ನಿವೇಶಕ್ಕೆ ತಕ್ಕಂತೆ ಮೂರ್ತಿಗಳು ಇವರ ಕೈಯಲ್ಲಿ ಸಿದ್ಧಗೊಳ್ತಿವೆ. ಗಂಗೂಬಾಯಿ ನಿಧನವಾದಾಗ ರಾಗಾಲಾಪನಲ್ಲಿ ಲೀನವಾಗಿರೋ ಮೂರ್ತಿ, ಮೈಕಲ್ ಜಾಕ್ಸನ್, ತಿರುವಳ್ಳುವರ್ ಮತ್ತು ಸರ್ವಜ್ಞ ಹೀಗೆ ನಾನಾ ವಿಧದ ಮಣ್ಣಿನ ವಿಗ್ರಹಗಳು ಇವರ ಕೈಯಲ್ಲಿ ಅರಳಿವೆ.
ಬನ್ನಿ ತಮ್ಮ ಪರಿಸರ ಕಾಳಜಿ ಬಗ್ಗೆ ಸ್ವತಃ ಮಂಜುನಾಥ್ ಅವರೇ ಏನ್ ಹೇಳ್ತಾರೆ ಕೇಳೋಣ. ಸರ್, ನಾನು ಈ ಗಣಪತಿ ಮೂರ್ತಿ ಮಾಡೋ ಕೆಲಸ ಶುರು ಮಾಡಿ 21 ವರ್ಷ ಆಯ್ತು. ಈ ವರ್ಷಕ್ಕೆ ಮೊದಲಿಂದನೂ ಗಣಪತಿ ನಾನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡಿ ಅಂತೂ ಮಾಡಕ್ ಪ್ರಯತ್ನನೂ ಮಾಡಲಿಲ್ಲ. ಬೇರೆ ಮೂರ್ತಿ ಎಲ್ಲ ಮಾಡ್ಕೊಡ್ತೀನಿ ನಾನು. ಈಗ ಪರ್ಮನೆಂಟ್ ಇಡುವಂಥ ಮೂರ್ತಿ ಇರ್ತಾವಲ್ಲ, ಸ್ಕೂಲ್ಗೆ ಕಾಲೇಜಸ್ಗೆ ಏನೋ ಮಾಡೆಲ್ಸ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಆದ್ರೆ ಗಣಪತಿ ಮಾತ್ರ ಮಣ್ಣಿಂದ ಮಾಡಕತ್ತೇನೆ. ಯಾಕಂದ್ರೆ ಒಂದು ಪರಿಸರ ಕಾಳಜಿ ದೃಷ್ಟಿ ಇಟ್ಕೊಂಡು ಈ ವರ್ಕ್ ಮಾಡಕತ್ತಿದ್ದೆ. ಈಗ ನೋಡ್ರಿ, ನಮ್ಮ ಮಗ ಎಲ್ಲಿ ಕಲ್ತಿದ್ದಲ್ಲ, ಯಾರ ಕಡೆ ಹೋಗಿ ಕಲ್ತಿಲ್ಲ, ಎಲ್ಲ ತನ್ನ ಸ್ವಂತ ಬುದ್ಧಿಯಿಂದ ಕಲ್ಕೊಂಡು ಇಲ್ಲಿವರೆಗೆ 21 ವರ್ಷ ಮಾಡಕತ್ತಿ. ಹಂಗೆ ವರ್ಷ 1, 2, 4, 10 ಹಿಂಗೆ ಮಾಡ್ಕೊತ ಈ ಸಲ 50 ಗಣಪತಿ ಒಳಗೆ ಮಾಡಕತ್ತಿದ್ದಾನ್ರಿ. ಅದಕ್ಕೆ ನಮ್ಗೆ ಹೆಮ್ಮೆ ಅನಿಸತ್ತಿ. ಮತ್ತು ಈ ಮಣ್ಣಿನಿಂದ ಮಾಡೋದ್ರಿಂದ ಅವನಿಗೆ ಒಳ್ಳೇದು ಅನಿಸತ್ತಿ. ಪ್ಲಾಸ್ಟರ್ ಗಣಪತಿ ಎಂದೂ ಮಾಡೋದಿಲ್ಲ ಅಂತ ಹೇಳ್ತಾನೆ. ಬೇಕಾಷ್ಟು ಮಂದಿ ಬರ್ತಾರೆ, ಪ್ಲಾಸ್ಟರ್ ಮಾಡೋದಿಲ್ಲ ಅಂತ ಫುಲ್ ಹೇಳಿಬಿಡ್ತಾನೆ ರೀ. ಮಣ್ಣಿಂದ ಮಾಡ್ತಾನೆ. ಬಣ್ಣನೂ ಎಲ್ಲ ಆಯುರ್ವೇದಿಕ ಉಪಯೋಗ ಮಾಡಿ ಮಾಡ್ತಾನೆ. ಮಂಜುನಾಥ್ ತಯಾರಿಸೋ ಗಣಪತಿಗಳು ಉಳಿದ ಮೂರ್ತಿಗಳಿಗಿಂತ ಕೊಂಚ ದುಬಾರಿಯಾದ್ರೂ ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿದ್ರೆ ದರವೇನು ಹೆಚ್ಚಾಗಲ್ಲ. ಒಟ್ನಲ್ಲಿ ಎಲ್ಲಾ ವಿಗ್ರಹ ತಯಾರಕರು ಇವರ ರೀತಿನೇ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನ ತಯಾರು ಮಾಡಿದ್ರೆ ಪರಿಸರನೂ ಉಳಿಯುತ್ತೆ, ಹಬ್ಬ ಆಚರಿಸಿದ ಹಾಗೆ ಆಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.